ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಪ್ರಿಯಾ ಅಕ್ಕನ ಮನೆಗೆ ಹೊರಟಿದ್ದೀನಿ. ಯಾಕಂದರೆ ಇವತ್ತು ಲೆವಿಟನ್ದು ಬರ್ಡೇ ಇದೆ. ಆಲ್ಮೋಸ್ಟ್ ಇವಾಗ 6 ಗಂಟೆ ಆಯಿತು. ಅಂಕಲ್ 3 ಸತಿ ಕಾಲ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಇವಾಗ ಹೊರಟಿದ್ದೀವಿ, ತುಂಬ ಲೇಟ್ ಆಗಿಬಿಟ್ಟಿದೆ. ಇನ್ನು ಗಿಫ್ಟ್ ಬೇರೆ ತೊಗೊಂಡು ಹೋಗಬೇಕು. ಇವಾಗ ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆ ಶಾಪ್ ಬೇರೆ ಬಂದಿರುತ್ತೆ, ಎಲ್ಲ ಓಪನ್ ಇರುತ್ತೆ, ನೋಡಬೇಕು. ಓಕೆ, ನಾನು ಗಿಫ್ಟ್ ಎಲ್ಲ ತೊಗೊಂಡು ಮತ್ತೆ ಹೋಗಿ ನಿಮಗೆ ಸಿಗ್ತೀನಿ. ಈಗ ನಾವು ರಿಲಯನ್ಸಲ್ಲಿ ಇದ್ದೀವಿ. ಎಲ್ಲ ಗಿಫ್ಟ್ ಶಾಪ್ಗಳು ಕ್ಲೋಸ್ ಆಗಿದೆ. ಯಾಕಂದರೆ ಇವಾಗ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ಕ್ಲೋಸು. ನಾವು ಒಂದು ಸಣ್ಣ ಗಿಫ್ಟ್ ತೊಗೊಂಡ್ವಿ. ಅದು ಇವಾಗ ಇದು ಪ್ಯಾಕಿಂಗ್ ಮಾಡೋಕ್ಕೆ ತೊಗೊಂಡು ಹೋಗಿದ್ದಾರೆ, ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ. ಇವಾಗ ನಾವು ಪ್ರಿಯಾ ಸಿಸ್ಟರ್ ಮನೆಗೆ ಬಂದಿದ್ದೀವಿ. ಡೆಕೋರೇಷನ್ ಎಲ್ಲ ನೋಡ್ತಾ ಇರ್ಬೋದು. ಇವಾಗ ಬರ್ಡೇ ಸ್ಟಾರ್ಟ್ ಆಗಿದೆ. ಫುಲ್ ವಿಡಿಯೋ ಅವರು ಹಾಕ್ತಾರೆ, ಅದಕ್ಕೆ ನಾನು ಸ್ವಲ್ಪ ಮಧ್ಯದಲ್ಲಿ ವಿಡಿಯೋಸ್ ಸ್ವಲ್ಪ ಮಾಡಿ ಹಾಕಿದ್ದೀನಿ. ಸೂಪರ್ ಆಗಿತ್ತು, ಡೆಕೋರೇಷನ್ ಎಲ್ಲ ಸೂಪರ್ ಆಗಿತ್ತು. ಪ್ಯಾಗಿಂದ ಕಿತ್ತ ಬರ್ತೀವಿ ಪ್ಯಾಗಿ. ಜಿನ್ನು ಮತ್ತೆ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಚಿಕನು, ಚಿಲ್ಲಿ ಮತ್ತು ಇಡ್ಲಿ ಮತ್ತು ಪೋರ್ಕ್, ದಾಲ್, ರಸಮ್, ಐಸ್ ಕ್ರೀಮು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ಓಕೆ, ನಾವೀಗ ಇನ್ನು ಮನೆಗೆ ಹೊರಡುದು. ತುಂಬಾ ಖುಷಿ ಆಯ್ತು ನಿಮ್ಗೆಲ್ಲ. ಇನ್ನೊಂದ್ಸಲ ಮೀಟ್ ಮಾಡಿ. ನಿಲ್ಲಿ ಅಂದ್ರೆ ನಿಲ್ಲಲ್ಲ ನೀವು. ನೆಕ್ಸ್ಟ್ ಟೈಮ್ ಬರ್ತೀವಿ ಇನ್ನೊಂದ್ಸಲ. ಅದೇ ನಾನು ಹೇಳಿದೆ, ನಮ್ಮ ಪ್ರಾಗ್ಯನಿಗೆ ರಜೆ ಇರುವಾಗ ಬಂದು 2 ದಿನ ನಿಂತೋಗ್ಬೇಕು, ಆಯ್ತಾ ಪ್ರಾಗ್ಯ? ಮಮ್ಮಿ ಮನೆಗೆ ಬರ್ತೀಯಲ್ಲ? ಬರ್ತೀಯಾ? ನೆಕ್ಸ್ಟ್ ಟೈಮ್ ಬರ್ತೀವಿ. ಓಕೆ, ಬನ್ನಿ. ಎಲ್ಲರಿಗೂ ಥ್ಯಾಂಕ್ ಯು ಬಂದಕ್ಕೆ, ಒಮ್ಮೆ ಕರೆದಕ್ಕೆ. ನೀವು ಬಂದ್ರಿ ಅಷ್ಟು ದೂರ ಅಂತ. ಬಾಯ್ ಪ್ರಾಗ್ಯ. ಬಾಯ್ ಬಾಯ್ ಪ್ರಾಗ್ಯ. ಫ್ಲೈಂಗ್ ಕಿಸ್. ದಕ್ಕಿರಿ ಓಕೆ. ವಾರೆ ವಾ ವಾ. ಆಯ್ತು, ಇನ್ನೊಂದು ಲಿಪ್ಸ್ಟಿಕ್ ಇಲ್ಲ ಅಲ್ಲ? ಇಲ್ಲ ಲಿಪ್ಸ್ಟಿಕ್ ಇಲ್ಲ. ಅಣ್ಣನಿಗೆ ಇಲ್ವಾ? ನಿನ್ನ ಪ್ರೀತಿ ಅಣ್ಣನಿಗೆ, ರವಿ ಅಣ್ಣನಿಗೆ. ಆಯ್ತಾ ಎಲ್ಲರಿಗೂ? ಬಾಯ್ ಪ್ರಾಗ್ಯ. ಅಣ್ಣಂಗೆ ಅಲ್ಲಿ ಪಕ್ಕ ಅಣ್ಣಂಗೆ ಅಲ್ಲಿ ಪಜ್ಜಣ್ಣಂಗೆ. ಆಗ ಜೋಶು ನನ್ನ ತೂಕ
ಬಾಯ್. ಅಲ್ಲ ಬರ್ತೀವಿ ಓಕೆ ಬಾಯ್ ಬಾಯ್ ಬರ್ತೀವಿ ಆಯ್ತಾ ಬಾಯ್ ಪ್ರಜ್ಞಾ ಹಾ ರಜೆ ಇಲ್ಲ ಅಂಕಲ್ ಬರ್ತೀವಿ ಹೋಗಿ ಆಯ್ತಾ 4 ದಿವಸ ಎಕ್ಸಾಮ್ ಎಷ್ಟು ದಿನ ಉಂಟೇನು? ಇಲ್ಲ ಇರ್ಬೋದು ನೆಕ್ಸ್ಟ್ ಅದಕ್ಕೆ ಬರುವಾಗ ಭೂಮಿಕಾ ಅಕ್ಕ ನೀನು ಅಮ್ಮ ಎಲ್ಲ ಬನ್ನಿ ಆಯ್ತಾ ಅಕ್ಕನೇ ಭೂಮಿಕಾ ಅಕ್ಕನ ಹತ್ರ ಹೇಳು. ಇವಾಗ ವಿನು ನಮ್ಮನ್ನ ರಿಟರ್ನ್ ಬಿಡಕ್ಕೆ ಬಂದರು. ಹಾಗಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಈಗ ನಾವು. ಇವಾಗ ಆಲ್ಮೋಸ್ಟ್ ಒಂದು 12 ಗಂಟೆ ಆಗ್ತಾ ಬಂತು. ಬಾಯ್ ಸರ್. ಅಲ್ಲ ಹೋಗಿ ಓಕೆ. ಇವಾಗಷ್ಟೇ ಮನೆಗೆ ಬಂದ್ವಿ. 12 ಗಂಟೆ ಆಯಿತು. ವಿನು ಬಂದುಬಿಟ್ಟು ಹೋದ. ತುಂಬ ಖುಷಿ ಆಯಿತು ನನಗೆ ಹೋಗಿ. ಏನಂದರೆ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದರೆ ಅವ್ರ ಪ್ರೀತಿಗೆ ನಿಜವಾಗ್ಲೂ ನನಗೆ ನಿಜ ಏನು ಹೇಳಬೇಕು ಗೊತ್ತಾಗಲ್ಲ. ಎಲ್ಲರೂ ಎಷ್ಟು ಪ್ರೀತಿಯಿಂದ ಇರಿ ಅಂತ ಹೇಳಿದರು. ಬಟ್ ಏನಂದರೆ ನಾನು ಎಲ್ಲ ಹಾಲೆಲ್ಲ ಕಾಯಿಸ್ಬಿಟ್ಟು ಹೊರಗಡೆನೇ ಇಟ್ಟು ಹೋಗಿದ್ದೆ. ಮತ್ತು ಇನ್ನೊಂದು ದಿವಸ ಹೋಗೋಣ ಅಂತ ನಾವು ಬಂದ್ವಿ. ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ತುಂಬ ಖುಷಿ ಆಯಿತು. ಅವ್ರ ಪ್ರೀತಿ ಮುಂದೆ ನಾನು ಏನು ಹೇಳೋಕ್ಕೂ ಬಾಯಿನೇ ಬರಲ್ಲ. ನನಗೆ ನಿಜವಾಗ್ಲೂ ಅಳುವರೇ ಬರುತ್ತೆ, ಬಿಟ್ಟರೆ ಏನು ಹೇಳೋಕ್ಕೂ ಸಾಧ್ಯ ಇಲ್ಲ. ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ ಯಾವಾಗ್ಲೂ. ಯಾಕಂದರೆ ಅವ್ರನ್ನ ಎಷ್ಟೋ ಜನ ಪ್ರೀತಿ ಮಾಡ್ತಾರೆ. ನಾನೊಂದು ಅವ್ರ ಮನೆಗೆ ಹೋಗಿ ಒಂದು ಊಟ ಮಾಡಿ ಬರುವ ಭಾಗ್ಯ ನನಗೆ ಸಿಕ್ಕಿದೆ. ತುಂಬಾ ಖುಷಿ ನನಗೆ. ಅವ್ರು ಎಲ್ಲನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಅದು ಸಾಧ್ಯನೇ ಇಲ್ಲ. ಎಲ್ಲರ ಹತ್ರ ಆ ಥರ ಪ್ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಅವ್ರ ಅಣ್ಣ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಆಂಟಿ, ಅಂಕಲು, ಫ್ಲವಿಟಾ, ಎಲ್ಲರನ್ನು ಪ್ರೀತಿ ಮಾಡೋದು ಅವರಿಂದ ಕಲಿಬೇಕು ಅಂತ ಹೇಳಿದ್ ನಾನು. ಓಕೆ, ಈಗ 12 ಗಂಟೆ ಆಯಿತು. ತುಂಬ ಖುಷಿ ಆಯಿತು. ಇವಾಗ ಹೋಗಿ ಒಂದು 10 ಡೇಸ್ ಆಗಿತ್ತಲ್ಲ, ಅವರು ನೋಡಿರಲಿಲ್ಲ ನಾನು ಅವರನ್ನು. ಇವತ್ತು ಎಲ್ಲರನ್ನು ಮಾತಾಡಿಸಿ ಅವ್ರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು ಬಂದು ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಟೈಮು ಹೋಗಿ ಉಳ್ಕೊಂಡು ಬರಬೇಕು. ಪ್ರಾಗ್ಯಂಗೆ ರಜಾ ಇರುವಾಗ ಪಾಪ ಉಳ್ಕೊಡಿ ಅಂತ ತುಂಬಾ ಹೇಳಿದರು. ಆದರೂ ನಾವು ಬಂದ್ವಿ. ಮತ್ತೇನಿಲ್ಲ, ಇನ್ನು ನಾಳೆ ಪ್ರಾಗ್ಯಂಗೆ ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ನಾವು ಮಲಗೋದು ಲೇಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಕಮೆಂಟ್ ಇದ್ರೆ ಕಮೆಂಟಲ್ಲಿ ಹೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಬು, ಬಾಯ್ ಬಾಯ್, ಗುಡ್ ನೈಟ್.